ಹೆಲೋ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಸ್ಪೋಕನ್ ಇಂಗ್ಲೀಷ್ ವಾಕ್ಯಗಳನ್ನು ತಿಳಿದುಕೊಳ್ಳೋಣ. ನೀವು ಬೇಸಿಗಿಂದ ಇಂಗ್ಲೀಷ್ ಕಲಿತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಾಳೆ ಬರ್ತೀನಿ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು, ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ ಅಂದರೆ ನಾನು ನಾಳೆ ಬರ್ತೀನಿ. ನೆಕ್ಸ್ಟ್, ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಇದಕ್ಕೆ ನಾವು ಹೀಗೆ ಹೇಳಬೇಕು, ಟೆಲ್ ಮಿ ಅಬೌಟ್ ಯುವರ್ ವರ್ಕ್. ಟೆಲ್ ಮಿ ಅಬೌಟ್ ಯುವರ್ ವರ್ಕ್ ಅಂದರೆ ನಿಮ್ಮ ಕೆಲಸದ ಬಗ್ಗೆ ಹೇಳಿ ಅಂತ ಅರ್ಥ. ನೆಕ್ಸ್ಟ್ ಈಸ್, ತುಂಬ ಸಮಯವಿದೆ ಅಂತ ಹೇಳುವುದಕ್ಕೆ ನಾವು ದೇರ್ ಈಸ್ ಎ ಪ್ಲೆಂಟಿ ಆಫ್ ಟೈಮ್. ದೇರ್ ಈಸ್ ಎ ಪ್ಲೆಂಟಿ ಆಫ್ ಟೈಮ್ ಅಂದರೆ ತುಂಬ ಸಮಯವಿದೆ. ನೆಕ್ಸ್ಟ್, ನನ್ನ ಬ್ಯಾಗ್ ಹರಿದಿದೆ. ಇದಕ್ಕೆ ನಾವು ಹೇಳಬೇಕು, ಮೈ ಬ್ಯಾಗ್ ಈಸ್ ಟಾರ್ನ್. ಟಾರ್ನ್ ಮೀನ್ಸ್ ಹರಿದಿದೆ ಅಂತ ಅರ್ಥ ಕೊಡುತ್ತದೆ. ನೆಕ್ಸ್ಟ್, ನಮಗೆ ಬೋರ್ ಆಗ್ತಾ ಇದೆ. ನಮಗೆ ಬೋರ್ ಆಗ್ತಾ ಇದೆ ಇದಕ್ಕೆ ನಾವು ವಿ ಆರ್ ಗೆಟಿಂಗ್ ಬೋರ್ಡ್. ವಿ ಆರ್ ಗೆಟಿಂಗ್ ಬೋರ್ಡ್ ಅಂದರೆ ನಾವು ಬೋರ್ ಆಗ್ತಾ ಇದೆ ಅಂತ ಅರ್ಥ. ನಿಮ್ಮ ಮನೆ ಯಾವುದು. ಇದಕ್ಕೆ ನಾವು ಹೇಳಬೇಕು, ವಿಚ್ ಈಸ್ ಯುವರ್ ಹೌಸ್. ವಿಚ್ ಈಸ್ ಯುವರ್ ಹೌಸ್ ಅಂದರೆ ನಿಮ್ಮ ಮನೆ ಯಾವುದು ಅಂತ ಅರ್ಥ. ನೆಕ್ಸ್ಟ್, ಅವನು ಈಗ ಹೋಗಬಹುದು. ಇದಕ್ಕೆ ನಾವು ಹೇಳಬೇಕು, ಹಿ ಮೇ ಗೋ ನಾವ್. ಹಿ ಮೇ ಗೋ ನಾವ್ ಅಂದರೆ ಅವನು ಈಗ ಹೋಗಬಹುದು. ನೆಕ್ಸ್ಟ್ ಈಸ್, ಅವಳು ಬರಬಹುದು. ಅವಳು ಬರಬಹುದು ಇದಕ್ಕೆ ನಾವು ಹೇಳಬೇಕು, ಶಿ ಮೇ ಕಮ್. ಶಿ ಮೇ ಕಮ್ ಅಂದರೆ ಅವಳು ಬರಬಹುದು ಅಂತ ಅರ್ಥ. ನೆಕ್ಸ್ಟ್ ಈಸ್, ಅವಳು ಟಿ ವಿ ನೋಡುತ್ತಿದ್ದಾಳೆ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕು, ಶಿ ಈಸ್ ವಾಚಿಂಗ್ ಟಿ ವಿ. ಶಿ ಈಸ್ ವಾಚಿಂಗ್ ಟಿ ವಿ ಅಂದರೆ ಅವಳು ಟಿ ವಿ ನೋಡ್ತಾ ಇದ್ದಾಳೆ. ನೆಕ್ಸ್ಟ್ ಈಸ್, ಅವಳು ಮನೆಯಲ್ಲಿ ಇದ್ದಾಳೆ ಅಂತ ನನಗೆ ಗೊತ್ತು. ಇದಕ್ಕೆ ನಾವು ಹೇಳಬೇಕು, ಐ ನೋ ದ್ಯಾಟ್ ಶಿ ಈಸ್ ಎಟ್ ಹೋಮ್ ಅಂದರೆ ಅವಳು ಮನೆಗೆ ಇದ್ದಾಳೆ ಅಂತ ನನಗೆ ಗೊತ್ತು. ನೆಕ್ಸ್ಟ್, ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇದಕ್ಕೆ ನಾವು ಹೇಳಬೇಕು, ಐ ಆಮ್ ವರ್ಕಿಂಗ್ ಹಿಯರ್. ಐ ಆಮ್ ವರ್ಕಿಂಗ್ ಹಿಯರ್ ಅಂದರೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ನೆಕ್ಸ್ಟ್ ಈಸ್, ಮೆಜೆಸ್ಟಿಕ್ಗೆ ಬಸ್ ಇದೆಯಾ ಅಂತ ಕೇಳುವುದಕ್ಕೆ ನಾವು ಇಂಗ್ಲೀಷಲ್ಲಿ ಈ ರೀತಿ ಕೇಳಬೇಕು, ಈಸ್ ದೇರ್ ಅ ಬಸ್ ಟು ಮೆಜೆಸ್ಟಿಕ್. ಈಸ್ ದೇರ್ ಅ ಬಸ್ ಟು ಮೆಜೆಸ್ಟಿಕ್. ನೆಕ್ಸ್ಟ್ ಈಸ್, ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ ಇರುತ್ತಾ ಅಂತ ಹೇಳುವುದಕ್ಕೆ ವಿಲ್ ಇಟ್ ಬಿ ವೆರಿ ಹಾಟ್ ಡ್ಯೂರಿಂಗ್ ಸಮ್ಮರ್ ಅಂತ ಹೇಳಬೇಕು. ನೆಕ್ಸ್ಟ್ ಈಸ್, ಅಲ್ಲಿಂದ ಹೇಗೆ ಬಂದ್ರಿ ಅಂತ ಕೇಳುವುದಕ್ಕೆ ನಾವು ಹೌ ಡಿಡ್ ಯು ಕಮ್ ಫ್ರಮ್ ದೇರ್ ಅಂದರೆ ಅಲ್ಲಿಂದ ಹೇಗೆ ಬಂದ್ರಿ ನೀವು ಅಂತ ಅರ್ಥ. ನೆಕ್ಸ್ಟ್ ಈಸ್, ನಾನು ಅಲ್ಲಿಂದ ಟ್ರೈನ್ನಿಂದ ಬಂದೆ. ಇದಕ್ಕೆ ನಾವು ಐ ಕೇಮ್ ಬೈ ಟ್ರೈನ್ ಫ್ರಮ್ ದೇರ್ ಅಂದರೆ ನಾನು ಅಲ್ಲಿಂದ ಟ್ರೈನಿಂದ ಬಂದೆ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಈಸ್, ಪ್ರಯಾಣ ಹೇಗಿತ್ತು. ಇದಕ್ಕೆ ನಾವು ಹೇಳಬೇಕು, ಹೌ ವಾಸ್ ದ ಜರ್ನಿ. ಹೌ ವಾಸ್ ದ ಜರ್ನಿ ಮೀನ್ಸ್ ಪ್ರಯಾಣ ಹೇಗಿತ್ತು. ನೆಕ್ಸ್ಟ್ ಈಸ್, ಎಷ್ಟು ಗಂಟೆಗೆ ಹೋದೆ. ಇದಕ್ಕೆ ನಾವು ಈ ರೀತಿ ಹೇಳಬೇಕು, ಅಟ್ ವಾಟ್ ಟೈಮ್ ಡಿಡ್ ಯು ಲೀವ್. ಅಟ್ ವಾಟ್ ಟೈಮ್ ಡಿಡ್ ಯು ಲೀವ್ ಅಂದರೆ ಎಷ್ಟು ಗಂಟೆಗೆ ಹೋದೆ. ನೆಕ್ಸ್ಟ್ ಈಸ್, ಇವತ್ತು ಬೆಳಿಗ್ಗೆ ಏನು ಕುಡಿದ್ರಿ. ಇದಕ್ಕೆ ನಾವು ಹೇಳಬೇಕು, ವಾಟ್ ಡಿಡ್ ಯು ಡ್ರಿಂಕ್ ದಿಸ್ ಮಾರ್ನಿಂಗ್ ಅಂದರೆ ಇವತ್ತು ಬೆಳಗ್ಗೆ ಏನು ಕುಡಿದ್ರಿ. ನೆಕ್ಸ್ಟ್ ಈಸ್, ನಿಮ್ಮ ಮನೆ ಬಾಡಿಗೆ ಎಷ್ಟು ಅಂತ ಕೇಳುವುದಕ್ಕೆ ನಾವು ವಾಟ್ ಈಸ್ ದ ರೆಂಟ್ ಆಫ್ ಯುವರ್ ಹೌಸ್ ಅಂತ ಹೇಳಬೇಕು. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋ ನಿಮಗೆ ಸಹಾಯವಾದ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.